ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. 2-3 ದಿನ ಮಳೆ ಬರ್ತಿದ್ದಂತೆ ಬೆಂಗಳೂರಿನ ದಶ ದಿಕ್ಕುಗಳಲ್ಲೂ ಮರಗಳು ಧರಾಶಾಹಿ. ಕೆಲವೆಡೆ ಗಾಳಿ ಮಳೆ ಇಲ್ಲದಿದ್ರೂ ನೆಲಕ್ಕುರುಳ್ತಾ ಇರುವ ಮರಗಳು. ವಿದೇಶಿ ಪ್ರಭೇದದ ಅಲಂಕಾರಿಕ ಮರಗಳಿಂದಾಗಿ ಹೆಚ್ಚುತ್ತಿರುವ ಅವಘಡಗಳು. ಕೋರಮಂಗಲದಲ್ಲಿ ಮರ ಬಿದ್ದು ಮೂಡಲಗಿರಿ ಎಂಬ ವ್ಯಕ್ತಿ ಸಾವು. ಅಪ್ಪ ಅಮ್ಮ ಇಲ್ಲ, ಅಣ್ಣನೇ ಎಲ್ಲವನ್ನೂ ನೋಡ್ಕೊಳ್ತಾ ಇದ್ದ. ನಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ. ಮೃತನ ಸೋದರಿ ಕಮಲಮ್ಮ ಕಣ್ಣೀರು. ಮಳೆ ಹೊಡೆತಕ್ಕೆ ಮನೆ ಬಿಟ್ಟು ಹೊರಬಾರದ ಜನ. ಸದಾ ಜನರಿಂದ ಗಿಜಿಗುಡ್ತಾ ಇದ್ದ ಚಿಕ್ಕಪೇಟೆಯಲ್ಲಿ ವ್ಯಾಪಾರ ಕುಸಿತ. ಗಿರಾಕಿಗಳಿಲ್ಲ ಅಂತ ಆಟೋ ಚಾಲಕರ ಅಳಲು. ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರಿಗಳಿಗೂ ಹೊಡೆತ ಕೊಟ್ಟ ವರುಣ. ಮಂಗಳೂರಿನ ಬಟ್ಟಪ್ಪಾಡಿ ಸಮುದ್ರ ತೀರದಲ್ಲಿ ಕಡಲ್ಕೊರೆತದ ಭೀತಿ. ಉಡುಪಿಯಲ್ಲಿ ಮೀನುಗಾರಿಕೆ ನಿಷೇಧ. ಆಳ ಸಮುದ್ರಕ್ಕೆ ತೆರಳಿದ್ದ ಬೋಟುಗಳು ವಾಪಸ್. ಕರಾವಳಿಯಲ್ಲಿ ಇವತ್ತು ಮುಂದುವರಿದ ರೆಡ್ ಅಲರ್ಟ್. ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಕೇಸ್. ಯಾವತ್ತೂ ಬೆಳಗ್ಗೆ 6 ಗಂಟೆಯಿಂದನೇ ಮುಂದುವರಿದ ದಾಖಲೆಗಳ ಪರಿಶೀಲನೆ. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಹಣ ವರ್ಗಾವಣೆ ಮಾಹಿತಿ ಸಿಗದ ಹಿನ್ನೆಲೆ ಗೃಹ ಸಚಿವರಿಗೆ ನೋಟಿಸ್ ಸಾಧ್ಯತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.